ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ ಅಂತ. ಇವಾಗ ನೋಡಿರಿ ಫ್ರೆಂಡ್ಸ, ನಾನು ಬೆಳಗ್ಗೆ 7:30 ಏನತ್ತೈತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ಅಡುಗೆ ಮಾಡ್ಬೇಕ್ರಿ. ನಿನ್ನೆ ಲಾಗ್ ಮಾಡೋದಾಗಲಿಲ್ಲ ನನಗೆ, ಯಾಕಂದ್ರೆ ನಿನ್ನೆ ಕೆಲ್ಸಕ್ಕೆ ಹೋಗಿದ್ರಿ, ಅದಕ್ಕೆ ಲಾಗ್ ಮಾಡೋದಾಗಲಿಲ್ಲ. ಇವತ್ತು ಹೊಂಟೀನಿ ಆದ್ರೆ ಇವತ್ತೊಂದು ಸ್ವಲ್ಪ ಜಲ್ದಿ ಎದ್ದೀನಲ್ರಿ, ಅದಕ್ಕೆ ಲಾಗ ಸ್ಟಾರ್ಟ್ ಮಾಡ್ಬೇಕಂತೇಳಿ ಮಾಡೀನಿ. ಬರ್ರಿ ಫ್ರೆಂಡ್ಸ, ಇವಾಗಂತ್ರ ಎಲ್ಲ ಅಡುಗೆ ಕೆಲಸ ಮಾಡ್ಬೇಕ್ರಿ. ಆಮೇಲೆ ನಾವು ಕೆಲ್ಸಕ್ಕೆ ಹೋಗ್ಬೇಕ್ರಿ. ಕೆಲ್ಸಕ್ಕೆ ನೋಡ್ರಿ ಫ್ರೆಂಡ್ಸ, ನಾನು ಉಳ್ಳಾಗಡ್ಡಿ ಕೊಯ್ಯಕ್ಕೆ ನಡ್ದೇನಿ ರೀ. ಅದಕ್ಕೆ ಉಳ್ಳಾಗಡ್ಡಿ ಕೊಯ್ಯದ ರೀ. ನಿನ್ನೆ ಒಂದು ದಿನ ಆಗೈತ್ರಿ, ಇವತ್ತು ಇನ್ನೊಂದು 2-3 ದಿನ ಆಗ್ತದ್ರಿ. ಅದಕ್ಕೆ ಇವತ್ತು ಹೋಗೋದ ಒಂದು ಜರ ಜಲ್ದಿ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಮಾಡೀನಿ ರೀ ಫ್ರೆಂಡ್ಸ. ಬರ್ರಿ ಇವಾಗ ಅಡುಗೆ ಮಾಡೋಣತ್ರಿ. ಇವತ್ತು ಸ್ಪೆಷಲ್ಲಾಗಿ ಒಂದು ಸ್ವಲ್ಪ ದಪಾಟಿ ಮಾಡ್ಬೇಕಂತೀನಿ ರೀ. ಯಾಕಂದ್ರೆ ನಿನ್ನೆ ಅಲ್ಲಿದು ಉಳ್ಳಾಗಡ್ಡಿ ಪಲ್ಯ ತಂದಿದ್ರಿ, ಅಂದ್ರೆ ಉಳ್ಳಾಗಡ್ಡಿ ಇರ್ತದಲ್ರಿ, ಅದಕ್ಕೆ ಕಿತ್ಕೊಂಡ್ಬಂದಿದ್ದು ಒಂದು ಜರ. ಅದು ಹಾಕಿ ಕೊತ್ತಂಬರಿ ಎಲ್ಲ ಹಾಕಿ ಉಳ್ಳಾಗಡ್ಡಿ ಮಾಡ್ತೀವಿ. ಉಳ್ಳಾಗಡ್ಡಿದು ಅಂದ್ರೆ ದಪಾಟಿ ಮಾಡ್ತೀನಿ ರೀ, ಚಪಾತಿದು. ಹೆಂಗಾಗ್ತದೆ ಹೆಂಗಿಲ್ಲ ನೋಡೋಣ ಬರ್ರಿ. ಟೇಸ್ಟ್ ಅಂತೂ ಭಾರಿ ಆಗ್ತದ್ರಿ, ಯಾಕಂದ್ರೆ 2-3 ಸಲ ಮಾಡೀನಿ ರೀ ನಾನು. ನೀವು ಮನೇಲಿ ಮಾಡಿರಿ, ಹೆಂಗೆ ಮಾಡ್ತಾರಂತೆ ತೋರಿಸ್ಕೊಡ್ತೀನಿ ರೀ ನಾನು. ಬರ್ರಿ ಅದ್ರ ಕೂಡ ಯಾವ್ದಾರ ಮತ್ತೊಂದು ಜರ ಪಲ್ಯ ಮಾಡ್ಬೇಕ್ರಿ. ಪಲ್ಯಕ್ಕೆ ಒಳಗೆ ಮನ್ಯಾಗ ಬಟಾಟೆ ಅದಾವ್ರಿ. ನೋಡರಿ ಏನೇನು ಅವಂತೇಳಿ ನೋಡಿಲ್ರಿ ನಾನು ಅಷ್ಟು ಸರಿಯಾಗಿ. ನೋಡ್ಕ್ಯಾರೆ ಮಾಡ್ತೀನಿ ರೀ ಒಂದು ಜರ ಪಲ್ಯನೂ ಆಮೇಲೆ ಅನ್ನ ಎಲ್ಲ ಮಾಡ್ಕೋಬೇಕ್ರಿ. ನಾ ಮಾಡಿಲ್ರಿ, ಜಸ್ಟ್ ಜಳಕ ಮಾಡೀನಿ. ಅವರಿಗೆಲ್ಲರೂ ನೀರು ಇಟ್ಟೀನಿ ರೀ. ಇವಾಗ ಅವರು ಜಳಕ ಮಾಡ್ತಾರೆ ಅಂತೇಳಿ ನೀರು ಇಟ್ಟೀನಿ. ಬರ್ರಿ ಫ್ರೆಂಡ್ಸ್, ಇವಾಗ ಒಟ್ಟು ಇದು ಮಾಡ್ಕ್ಯಾರೆ ಅಡುಗೆಗೆ ರೆಡಿ ಮಾಡ್ಕೋಬೇಕ್ರಿ. ಇಲ್ಲಿಕಂದ್ರೆ ಲೇಟ್ ಆಗ್ತದ್ರಿ ನನಗೆ ಅಲ್ರಿ ಕೆಲ್ಸಕ್ಕೆ ಹೋಗ್ಲಕ್ರಿ. ಕೆಲ್ಸಕ್ಕೆ ಸರಿಯಾದ ಟೈಮಿಗೆ ಹೋಗ್ಬೇಕ್ರಿ. ಅಲ್ಲಿಗೆ ಮತ್ತೆ ತಡ ಮಾಡಿ ಹೋದೆ ಅಂದ್ರೆ ಅಲ್ಲಿದ್ದು ಬಿಡಕ್ಕೆ ಅವರು ಲೇಟ್ ಮಾಡ್ತಾರೆ ರೀ. ಅದ್ರ ಕಲೆಗೆ ಒಂದು ಜರ ಜಲ್ದಿ ಹೋಗ್ಬೇಕು. ಬರ್ರಿ ಫ್ರೆಂಡ್ಸ, ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣಂತ. ಎಲ್ಲರೂ ವಿಡಿಯೋ ಲೈಕ್ ಮಾಡ್ತೀನಿ ಅನ್ಕೋತೀನಿ ರೀ ನಾನು. ಇಷ್ಟ ಆಗಿದಂದ್ರೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ಇವತ್ತಿನ ವ್ಲಾಗ್ ಹೆಂಗಿತ್ತು, ಆಮೇಲೆ ಇವತ್ತಿನ ಅಡುಗೆ ಹೆಂಗಿತ್ತು ಅಂತೇಳಿ. ಬರ್ರಿ ಫ್ರೆಂಡ್ಸ, ಅಡುಗೆ ಸ್ಟಾರ್ಟ್ ಮಾಡೋಣಂತ. ಇವಾಗ ನೋಡಿರಿ ಫ್ರೆಂಡ್ಸ, ಅಡುಗೆ ಮಾಡ್ಬೇಕಂತೇಳಿ ನಾನು ಇವಾಗ ಹಿಡ್ಸು ಸೋಸ್ಕೊಂಡು ಇಟ್ಕೊಂಡು ನೋಡಿರಿ. ದಪಾಟಿ ಮಾಡ್ಬೇಕಂತ ಹೇಳ್ರಿ. ಉಳ್ಳಾಗಡ್ಡಿ ಐತೆ ಎಲ್ಲ ಇತ್ತು ಅದಕ್ಕೆ ನಾನು ಮೊನ್ನೆ ಕೇಳಿರು ಒಂದು ಸಲ ದಪಾಟಿ ಮಾಡಂತೇಳಿ. ನಾನೇ ಅವರಿಗೆ ಈಗೆಲ್ಲಿ ಮಾಡಿ ಹೋರೆ ಕಡೆ ಐತೆ ಅಂದಿದ್ರಿ. ಇವತ್ತು ಮಾಡತ್ತೀನಿ ರೀ, ಯಾಕಂದ್ರೆ ನಿನ್ನೆ ಹೊಲ್ದಂದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಬಂದಿದ್ರಿ, ಉಳ್ಳಾಗಡ್ಡಿ ಹಸಿ ತಪ್ಪಲ. ಅದಕ್ಕೆ ಇವಾಗ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೋತೀನಿ ರೀ. ಯಾಕಂದ್ರೆ ದಪಾಟಿದಂತ್ರ ಭಾಳ ಅಂದ್ರೆ ಭಾಳ ಚಂದ ಇರ್ತದೆ ರೀ ದಪಾಟಿ. ಅದಕ್ಕೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ. ಹಾಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ. ಫಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಗೋಧಿ ಹಿಟ್ಟು ತೊಗೊಂಡು ಚೆಂದಾಗಿ ಸೋಸ್ಕೊಂಡಿನಿ ರೀ. ಅದಕ್ಕೆ ಚಾಣಸ್ಕೊಂಡಿನಿ. ಚಾಣಸ್ಕೊಂಡು ಕಡೆ ಅದಕ್ಕೆ ಅರಿಶಿಣ ಹಾಕೊಂಡ್ರಿ. ಆಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪ, ಆಮೇಲೆ ಕೊತ್ತಂಬರಿ ಉಳ್ಳಾಗಡ್ಡಿ ನೋಡಿರಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಅದು ಇವಾಗ ಎರಡು ಕೂಡಿ ಹಾಕೊಳಗತ್ತಿ ನೋಡಿರಿ. ಫಸ್ಟ್ ಉಳ್ಳಾಗಡ್ಡಿ ತಪ್ಪಲ ಹಾಕೊಂಡ್ರಿ, ಆಮೇಲೆ ಒಂದು ಜರ ಕೊತ್ತಂಬರಿ ಹಾಕೊಂಡ. ಉಳ್ಳಾಗಡ್ಡಿ ತಪ್ಪಲ ಜಾಸ್ತಿ ಕಾಣ್ತ್ರಿ, ಅದಕ್ಕೆ ಒಂದು ಸ್ವಲ್ಪ ತೆಗೆದ್ರಿ ನಾನು. ಜಾಸ್ತಿ ಆಯ್ತಂದ್ರೆ ಬರೀ ಉಳ್ಳಾಗಡ್ಡಿ ತಪ್ಪಲೆ ಆತಾವಂತೇಳಿ ಒಂದು ಸ್ವಲ್ಪ ತೆಗೆದು ಇದು ಉಳ್ದಿದ್ದು ಹಾಕೊಂಡ್ರಿ. ಹಿಂದ್ರ ಕಡೆ ಇದು ಒಣಗಿಗೆ ಹಾಕ್ಲಿಕ್ಕೆ ಬರ್ತೈತೆ, ತೆಗೆದಿಟ್ರಿ. ಮಿಕ್ಸಿ ಜಾರಿಗೆ ಇದು ಹಾಕಿಟ್ಟಿದ್ರಿ ಹಸಿಮೆಣ್ಸಿಕಾಯಿ. ಯಾಕಂದ್ರೆ ಕೈಯಿಂದ ಕುಟ್ಟಿದ್ರೆ ಭಾಳ ಒಂದು ಸ್ವಲ್ಪ ದಮ್ ಇರ್ತೈತ್ರಿ. ಅದ್ರ ಕಲಾಗ ನಾವು ಒಂದು ಜರ ಏನು ಮಾಡಿದ್ರಿ, ಮಿಕ್ಸರ್ದಕ್ಕೆ ಹಾಕ್ರಿ. ಯಾಕಂದ್ರೆ ಸಣ್ಣ ಪುಡಿ ಆಗ್ಬಿಡ್ತೈತ್ರಿ ನಿಕ್ಕ. ಒಟ್ಟು ಹಸಿಮೆಣ್ಸಿಕಾಯಿ ಇದನ್ನೇ ಆಗಂಗಿಲ್ಲ ರೀ, ಅಟ್ಟು ಸಣ್ಣ ಆಗ್ಬಿಡ್ತೈತಿ. ಹಾಕೊಂಡ್ ಕೆರೆ ಅದೆಷ್ಟೆಲ್ಲ ಹಾಕ್ಕೊಂಡು ಮಾಡಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ ನಾನು. ನೀಟಾಗಿ ಒಟ್ಟು ಅಂದ್ರೆ ಹಸಿಮೆಣ್ಸಿಕಾಯಿ ಎಲ್ಲ ಇದು ಆಗಿರ್ತದಲ್ರಿ, ಗಂಟಾಗಿ ಒಂದೇ ಕಡೆ ಕೂತಿರ್ತದೆ. ಅದಕ್ಕೆ ಎಲ್ಲ ಕಡೆ ಚೆಂದಾಗಿ ಕಲ್ಸಗತ್ತೀನಿ ರೀ. ಒಟ್ಟು ಇದು ಆಲೆ ಅಂಥೇಳಿ, ಮಿಕ್ಸ್ ಆಲೆ ಅಂಥೇಳಿ ನೋಡಿರಿ. ಇವಾಗ ಈ ರೀತಿ ಕೈದಿಂತ ಕಲ್ಸಗತ್ತೀನಿ ರೀ. ಹಿಟ್ಟು ಕಲ್ಸಕ್ಕೆ ಬೇರೆ ಇದನ್ನೇ ಇರ್ತದೆ ರೀ. ಅದನ್ನೆಲ್ಲ ಮಿಕ್ಸರ್ಗೆ ಹಾಕಿನಂದ್ರೆ ಭೀ ಮ್ಯಾಲೆ ಒಂದು ಸ್ವಲ್ಪ ಒಂದು ಕುಡಿ ಉಳ್ದೈತ್ರಿ ಮೆಣಸಿಕಾಯಿ. ಅದ್ರ ಕಡೆಗೆ ಒಂದು ಸ್ವಲ್ಪ ಕೈ ಆಡ್ಸಮತ್ತಿಗೆ ಸಿಕ್ತ್ರಿ. ತೆಗೆದ್ರಿ. ಅದಕ್ಕೆ ತೆಗೆದು ಹಿಟ್ಟು ಕಮ್ಮಿ ಅನ್ನಿಸ್ತೀರಿ. ಯಾಕಂದ್ರೆ 3 ಜನ ಇದ್ದೀವಿ ಅಂದ್ರೆ ಭೀ ನನಗೆ ಕಟ್ಕೊಂಡು ಹೋಗ್ಬೇಕಲ್ರಿ ಹೊಲಕ್ಕೆ ಬುತ್ತಿ ಒಯ್ಲಿಕ್ಕೂ ಬೇಕು. ಅದ್ರ ಕಲೆಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ರಿ. ಆಮೇಲೆ ಥೋಡೆ ನೀರು ಹಾಕೊಂಡು ಕೆರೆ ಹಿಟ್ಟು ಕಲ್ಸ್ಕೊಳತ್ತಿ ನೋಡಿರಿ. ಜಾಸ್ತಿ ಒಮ್ಮಿಗೆ ಜಲ್ದಿ ಆಲೆ ಅಂತೇಳಿ ಹಿಟ್ಟು ಜಾಸ್ತಿ ನೀರು ಬರ್ಕ್ರಿ ಅಂದ್ರೆ ಅಳಸಾಗ್ಬಿಡ್ತೈತಿ ರೀ ಫ್ರೆಂಡ್ಸ. ಅದ್ರ ಕಲೆಗೆ ನೋಡ್ಕೊಂಡು ಸ್ವಲ್ಪ ಹಾಕೊಳಗತ್ತೀನಿ ರೀ ನಾನು. ಗಡ್ಬಡ ಏನು ಮಾಡತ್ತಿಲ್ಲ ರೀ, ಅಷ್ಟೇ ಸ್ವಲ್ಪ ಹಾಕೊಳಗತ್ತೀನಿ. ಭಾಳ ಗಡ್ಬಡ್ದಾಗ ನಾದ್ಲಕ್ಕೆ ಹೋದೆವು ಅಂದ್ರೆ ಅಳಸಾಗ್ಬಿಡ್ತೈತಿ ರೀ. ಮತ್ತು ಹಿಟ್ಟು ಹಾಕೋದು, ಮತ್ತು ನಾದೋದು, ಆಮೇಲೆ ಹಿಟ್ಟು ಜಾಸ್ತಿ ಆಗೋದು ಹಿಂಗಾಗ್ತದೆ ರೀ. ವೇಸ್ಟ್ ಆಗ್ಬಿಡ್ದಲ್ರಿ. ಎಷ್ಟು ತಿಂತೀವಿ ಅಷ್ಟೇ ಮಾಡ್ಬೇಕಂತೇಳಿ ನಾನು ಸ್ವಲ್ಪ ನಾದ್ಕೊಳಗತ್ತೀನಿ ರೀ ಹಿಟ್ಟು. ಇವಾಗ ನೋಡಿರಿ ಹಿಟ್ಟನ್ನು ಕಲ್ಸ್ಕೊಳತ್ತೀನಿ. ಈಗೇನು ಹಳದಿ ಕಾಣಲ್ರಿ ಹಿಟ್ಟು. ನಾದಿಟ್ಟು ಬಳಕ ಹಳದಿ ಕಾಣ್ತೈತ್ರಿ. ಇವಾಗ ನೀವು ಅನ್ಕೋಬೋದು ಹಳದಿನೇ ಕಾಣಲ್ಗೆ ಇತ್ತು ಅಂತೇಳಿ. ನಾದಿಟ್ಟು ಬಳಕ ಹಳದಿ ಕಾಣ್ತೈತ್ರಿ. ಯಾಕಂದ್ರೆ ಅರಿಶಿಣ ಹಾಕಿರ್ತೀವಲ್ರಿ, ಹಳದಿ ಕಾಣ್ತದೆ ನಾದಿಟ್ಟು ಬಳಕ. ಸೋಡಾ ಏನು ಹಾಕಿಲ್ರಿ ನಾನು. ಸೋಡಾ ಹಾಕ್ಬಾರ್ದ್ರಿ. ಯಾಕಂದ್ರೆ ಸೋಡಾ ಹಾಕಿದೆ ಅಂದ್ರೆ ಹಳದಿ ಹೋಗಿ ಕೆಂಪು ಹೊಡಿತೈತ್ರಿ.
ಯಾಕಂದ್ರೆ ಇದು ಆಗಿರ್ತದಲ್ರಿ ಸೋಡಾ ಒಂದು ಸ್ವಲ್ಪ ಅದ್ರ ಕಲೆಗೆ ಹಳದಿ ಹೋಗಿ ಕೆಂಪು ಹೊಡಿತೈತಿ. ಹಿಟ್ಟಂತರೂ ನಮ್ದಂತರೂ ರೆಡಿ ಐತೆ ನೋಡ್ರಿ ಫ್ರೆಂಡ್ಸ್. ಇವಾಗ ನೋಡಿರಿ ನಾದಂತರೂ ಹಿಟ್ಟ ಚೆಂದಾಗಿ ಮೆತ್ತಾಗಿ ಮೆತ್ತಗಾತದ್ರಿ. ಇವಾಗ ಇದೊಂದು ಸ್ವಲ್ಪ ಇದು ಮಾಡ್ದೇವು ಅಂದ್ರೆ ಕಲಸಿ ಮಾಡಿಟ್ಟೆವು ಅಂದ್ರೆ ನಾ ಇನ್ನೂ ಒಣಗಿ ಇದು ಮಾಡ್ಬೇಕಲ್ರಿ. ಅನ್ನಕ್ಕೆ ಇಟ್ಟಿನ್ರಿ ಇವಾಗ ಫ್ರೆಂಡ್ಸ. ಒಂದು ಸ್ವಲ್ಪ ಒಣಗಿ ಮಾಡ್ಬೇಕ್ರಿ. ಒಣಗಿ ಏನು ಮಾಡ್ಬೇಕಂತೇಳಿ ನೋಡ್ಬೇಕ್ರಿ. ನಾ ಬುಟ್ಟಾಗ ಏನೇನವ ಅಂತೇಳಿ ನೋಡಿ ಮಾಡಿ ಒಣಗಿ ಮಾಡ್ತೀನಿ. ಹಚ್ಚಕ್ಕೆ ಹಿಟ್ಟು ಬೇಕಲ್ರಿ, ಅದಕ್ಕೆ ಹಚ್ಚಿ ಮಾಡಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಕೊಚ್ಕೊಳತ್ತಿ ನೋಡ್ರಿ. ಕೊಚ್ಕೊಳ್ಳೋದಂದ್ರೆ ಜರ್ನಿ ಹಿಡಿಯೋದ್ರಿ, ಅದಕ್ಕೆ ನಾವು ಕೊಚ್ಕೊಳ್ಳೋದು ಅಂತೀನಿ ಅಥವಾ ಸೋಸ್ಕೊಳ್ಳೋದು. ಸೋಸ್ಕೊಂಡು ಇಟ್ಕೊಂಡ್ರಿ. ಇವಾಗಂತ್ರ ನೋಡ್ರಿ ಹಿಟ್ಟು ನಾದಿ ಮಾಡಿ ಇಟ್ಟ ಇದೊಂದು ಸ್ವಲ್ಪ ನಾದಿ ಇಟ್ಟು ಅಂದ್ರೆ ಒಂದು ಸ್ವಲ್ಪ ಸಾಫ್ಟ್ ಮೆತ್ತಗಾತದ್ರಿ. ಮೆತ್ತಗಾಗತ್ತನ ನಾನು ಒಂದು ಸ್ವಲ್ಪ ಒಣಗಿ ಏನು ಬೇಕಲ್ಲ ಅದೆಲ್ಲ ನೋಡ್ಕೋತೀನಿ ರೀ, ಒಂದು ಸ್ವಲ್ಪ ರೆಡಿ ಮಾಡ್ಕೋತೀನಿ ರೀ. ಬರ್ರಿ ಫ್ರೆಂಡ್ಸ್ ಇವಾಗ ಒಣಗಿ ಮಾಡೋಣಂತ. ಒಣಗಿ ನಾನು ನೋಡ್ರಿ ಇಲ್ಲಿ ಕಡಾಯಿ ಇಟ್ಕೊಂಡೀನಿ. ಕಡಾಯಿ ಇಟ್ಕೊಂಡು ಅದಕ್ಕೆ ಗರಮ್ ಆಗತ್ತಂದು ಬಿಟ್ಕೆರೆ ಎಣ್ಣೆ ಹಾಕೊಳಗತ್ತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೊಳಗತ್ತೀನಿ. ಜಾಸ್ತಿ ಎಣ್ಣೆ ಐತಂದ್ರೆ ನಮ್ಮ ಮಾಮ ಬೈತಾರೆ ರೀ, ಅದ್ರ ಕಲೆಗೆ ಸ್ವಲ್ಪ ಹಾಕೀನಿ ರೀ ನಾನು. ಯಾಕಂದ್ರೆ ನಾ ಇವತ್ತು ಬದ್ನಿಕಾಯಿ ಪಲ್ಯ ಮಾಡತ್ತೀನಿ ರೀ. ಬದ್ನಿಕಾಯಿ ಪಲ್ಯ ಅವ್ರಿಗೆ ಎಣ್ಣೆ ಜಾಸ್ತಿ ಆಗ್ಬಾರ್ದ್ರಿ ಬದ್ನಿಕಾಯ್ದಾಗ. ಯಾಕಂದ್ರೆ ಬದ್ನಿಕಾಯ್ದಾಗ ಎಣ್ಣೆ ಭಾಳ ಸಲ್ದಿ ತೇಲ್ತದ್ರಿ, ಅದ್ರ ಕಲೆಗೆ ನಾನು ಜಾಸ್ತಿ ಹಾಕ್ಲಾಗತ್ತಿಲ್ಲ, ಸ್ವಲ್ಪ ಹಾಕೀನಿ. ಹಾಕ್ಯಾರೆ ಅದೊಂದು ಸ್ವಲ್ಪ ಗರಮ್ ಆಗತ್ತಾನೆ ಬಿಟ್ಟೀನಿ ರೀ ಫ್ರೆಂಡ್ಸ. ಒಂದು ಸ್ವಲ್ಪ ಚಂದ ಗರಮ್ ಆಲಿ ಅಂತೇಳ್ರಿ. ಗರಮ್ ಆದ ಬಳಿಕ ಅದಕ್ಕೆ ಕಡಿಪತ್ತ ಹಾಕ್ಲಾಗತ್ತಿ ನೋಡ್ರಿ. ಇಲ್ಲಿ ಕಡಿಪತ್ತ ಹಾಕಿದ್ರೆ ಸ್ಮೆಲ್ನು ಬರ್ತೈತಿ, ಟೇಸ್ಟ್ನು ಬರ್ತೈತೆ ಅಂತೇಳಿ ಕಡಿಪತ್ತ ಹಾಕೀನಿ ರೀ ಫ್ರೆಂಡ್ಸ. ನೋಡಿರಿ ಕಡಿಪತ್ತನೂ ಚುಟು ಅನ್ನತೈತ್ರಿ. ಹಸಿ ಕಡಿಪತ್ತ ಅದಲ್ರಿ, ಅದಕ್ಕೆ ಸಿಡಿತದ. ಆಮೇಲೆ ಟಮಾಟಿ ಉದ್ದುದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಸಣ್ಣಾಗಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ರಿ. ಎರಡೂ ಒಟ್ಟಿಗೆ ಹಾಕಿದ್ರಿ. ಯಾಕಂದ್ರೆ ಜಲ್ದಿ ಮೆತ್ತಗಾಗ್ತದ, ಸ್ಮ್ಯಾಶ್ ಆಗ್ತದೆ ಅಂತೇಳಿ ಜಲ್ದಿ ಹಾಕಿದ್ರಿ. ಒಟ್ಟು ಜಲ್ದಿ ಆಗಲ್ಲ ಯಾಕಂತೇಳಿ. ಯಾಕಂದ್ರೆ ನನಗೆ ಇನ್ನೂ ದಪಾಟಿ ಮಾಡೋದಲ್ರಿ, ದಪಾಟಿ ಚಪಾತಿ, ಅದ್ರ ಕಲಾಗಿ ನಾನು ಜಲ್ದಿ ಆಗಲ್ಲ ಒಂದು ಸ್ವಲ್ಪ ಇದು ಮಾಡಿದ್ರಿ. ಇವಾಗ ನೋಡಿರಿ ಚೆಂದಾಗಿ ಫ್ರೈ ಮಾಡ್ಕೊಳಗತ್ತೀನಿ ರೀ. ಒಂದು ಸ್ವಲ್ಪ ಇದು ಅಲ್ಲಿ ಅಂತೇಳಿ ಬಾಯ್ಲ್ ಆಗತ್ತಾನ ಚೆಂದಾಗಿ ಮೆತ್ತಗಾಗತ್ತನ್ರಿ. ಮೆತ್ತಗಾದಂದ್ರೆ ಜಲ್ದಿ ನಮ್ಗೆ ಇದು ಆದಂಗೆ ಆಗ್ತದ್ರಿ. ಉರಿನೂ ದಗ ಅಂತೇಳಿ ಹಚ್ಚೀನಿ ರೀ ನಾನು. ಒತ್ತಿ ಹತ್ತದ್ರಿ ಉರಿನೂ. ಯಾಕಂದ್ರೆ ಗ್ಯಾಸಿನ ಮೇಲೆ ಇವಾಗ ಗ್ಯಾಸ್ ಅಂತೂ ಖಾಲಿ ಆಗಿಬಿಟ್ಟೈತಲ್ರಿ, ಅದಕ್ಕಾಗಿ ಗ್ಯಾಸಿನ ಮೇಲೆ ಪಲ್ಯ ಮಾಡೋದು ಆಗಲ್ಲಾಗ್ಯದ್ರಿ ನನಗನು. ಎಲ್ಲ ಒಲೆ ಮೇಲೆ ಮಾಡ್ಬೇಕಾದ್ರೆ ಭಾಳ ಹೈರಾಣ ಬಂದೈತೆ ನೋಡ್ರಿ ಫ್ರೆಂಡ್ಸ್ ನನಗೆ. ಯಾಕಂದ್ರೆ ಸಂಜೆ ಇದು ಕೆಲಸ ಮುಗಿಸ್ಕೊಂಡು ಮಾಡಿ ಬರೋ ಮತ್ತಿಗೆ ಬಂದು ಬಳಕ ಇದು ಮಾಡೋಕ್ಕಾಗಿ ಇದು ಆಗ್ಲಾಗತ್ತದ್ರಿ. ಬಂದು ಚಹಾ ಮಾಡ್ಕೊಂಡು ಕುಡಿಬೇಕಾದ್ರೆ ಭೀ ಒಲಿನೇ ಹತ್ತಬೇಕು ರೀ ಸಂಜೆ ಕಡೆಗೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ ಫ್ರೆಂಡ್ಸ, ಒಂದು ಸ್ವಲ್ಪ ಜಲ್ದಿ ಕರಗಲಿ ಅಂತೇಳಿ. ಯಾಕಂದ್ರೆ ಜಲ್ದಿ ಕರಗ್ತಂದ್ರೆ ಇದು ಆಗ್ತದ್ರಿ, ಮತ್ತು ನಮ್ಗೆ ಮಾಡ್ಲಿಕ್ಕೆ ಅದು ಜಲ್ದಿ ಆಗ್ತದ್ರಿ. ಅದಕ್ಕಲಾಗೆ ಪಾಣ್ಯದಾಗೆ ಹಾಕಿದ್ರಿ ನಾನು ಉಪ್ಪು ಜಲ್ದಿ ಇದು ಆಲಿ ಅಂತೇಳಿ. ಆಮೇಲೆ ಇಲ್ಲಿ ನೋಡ್ರಿ ಹಸಿ ಉಳ್ಳಾಗಡ್ಡಿ ತಪ್ಪಲು ಆಗಳ ಇಟ್ಟಿದ್ದಲ್ರಿ ಒಂದು ಸ್ವಲ್ಪ ಅದೆಷ್ಟು ಹಾಕಿದ್ರಿ. ಹಸಿ ಉಳ್ಳಾಗಡ್ಡಿ ತಪ್ಪಲಂತೂ ಮೇನ್ ನೋಡ್ರಿ, ಭಾಳ ಟೇಸ್ಟ್ ಬರ್ತದೆ ರೀ. ಯಾವಾಗೂ ಪಲ್ಯಕ್ಕೆ ಹಾಕಲಕ್ಕ ಟೇಸ್ಟ್ ಬರ್ತದೆ ರೀ. ಪಾನಿಪುರಿದಾಗೂ ಬೇಕಾದ್ರೆ ನೋಡ್ರಿ ಹಸಿ ಉಳ್ಳಾಗಡ್ಡಿ ತಪ್ಪಲೇ ಹಾಕ್ತಾರೆ ರೀ. ಪಾನಿಪುರಿ ನಾವು ಏನು ಸುಕ್ಕ ಪುರಿ ಪಾನಿಪುರಿ ತಿಂತೀವಲ್ರಿ, ಅದ್ರಾಗ ಹಸಿ ಉಳ್ಳಾಗಡ್ಡಿ ತಪ್ಪಲೇ ಹಾಕ್ಕೊಡ್ತಾರೆ ರೀ ಅವರು. ಟೇಸ್ಟ್ ಎಷ್ಟು ಬಾರಿ ಬರ್ತೈತಿ ರೀ ಫ್ರೆಂಡ್ಸ. ನೀವು ತಿಂದಿರಂದ್ರೆ ನಿಮ್ಗೆ ಗೊತ್ತಾಗ್ತದೆ ರೀ. ಕಮೆಂಟ್ದಾಗ ತಿಳಿಸ್ರಿ ಎಲ್ಲರೂ ಹೆಚ್ಚು ಯೂಸ್ ಹಸಿ ಉಳ್ಳಾಗಡ್ಡಿ ತಪ್ಪಲು ಯಾರು ಯೂಸ್ ಮಾಡ್ತೀರಂತೇಳಿ. ನಾವಂತರೂ ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ, ಯಾಕಂದ್ರೆ ನಮಗೆ ಸಿಗಂಗೂ ಇಲ್ಲರಿ. ಅದು ಸಂತೆಗೆ ಎಷ್ಟು ಸಿಗ್ತದ ಅದ್ರ ಕಲಾಗೆ ಸಂತೆ ಅಂತ ತರ್ತೀವಿ. ಇಲ್ಲಿಕಂದ್ರೆ ಇಲ್ಲೇ ಹೊಲ್ಕೊಳ್ದಾಗ ಕೆಲ್ಸಕ್ಕೆ ಅದು ಹೋದಾಗ ಅವಾಗಿಷ್ಟು ಸಿಗ್ತದೆ ರೀ, ಅವಾಗಿಷ್ಟು ತೊಗೊಂಬರ್ತೀವಿ ರೀ, ಅವಾಗೇ ಮಾಡ್ತೀವಿ ರೀ ನಾವು ಪಲ್ಯ. ಏನು ಭೀ ಆಗಲ್ಯಾಕ. ನೀವು ಅನ್ಬೋದು ಅರಿಶಿಣ ಖಾರ ಏನೂ ಹಾಕಿಲ್ಲ ಹಾಗೆ ಬದ್ನಿಕಾಯಿ ಹಾಕ್ಲಾಗತ್ತಾರ ಅಂತೇಳಿ. ಅರಿಶಿಣ ಖಾರ ಹಾಕಿ ಬದ್ನಿಕಾಯಿ ಹಾಕಿ ತಿರುವಾಡ ಮತ್ತು ಕಾಂಟ್ ಇರ್ತದೆ ರೀ ಫ್ರೆಂಡ್ಸ. ಅದ್ರ ಕಲೆಗೆ ನಾನು ಹೀಗೆ ಬದ್ನಿಕಾಯಿ ಹಾಕಿ ತಿರುವಾಡಾಗತ್ತೀನಿ ರೀ. ಒಂದು ಸ್ವಲ್ಪ ತಿರುವಾಡಿದ್ಮೇಲೆ ಆಮೇಲೆ ಖಾರ ಹಾಕಬೇಕು, ಆಮೇಲೆ ಶೇಂಗಾ ಕುಟ್ಟ ಹಾಕ್ಬೇಕಂತೇಳಿ ಹೀಗೆ ಒಂದು ಸ್ವಲ್ಪ ಮೆತ್ತಗಾಗತ್ತನ ಇದು ಮಾಡ್ತೀನಿ ರೀ. ಒಂದು ಸ್ವಲ್ಪ ಅಂದ್ರೆ ಎಣ್ಣೆ ಒಂದು ಸ್ವಲ್ಪ ತಾಳ್ಸಿದೇವಲ್ರಿ, ಕಾಂಟ ಇದು ಆಗಲ್ರಿ, ಜಲ್ದಿ ಕಾಂಟ ಹೇಳ್ತದೆ ಅಂತೇಳಿ ನಾನು ಈ ರೀತಿ ಹಾಕೀನಿ ರೀ ಫ್ರೆಂಡ್ಸ್. ಕಾಂಟ ಹೇಳ್ಬಾರ್ದು ಅಂತೇಳಿ ಹಿಂದ್ರ ಕಡೆ ಖಾರ ಹಾಕ್ತೀನಿ ರೀ. ಖಾರ ಹಾಕಲ್ಲ ಹೇಳಲ್ಲ, ಹಿಂದ್ರ ಕಡೆ ಹಾಕ್ತೀನಿ ರೀ ನಾನು. ಫಸ್ಟ್ ಇದು ಸ್ಟಾಲ್ ಅಂತೇಳಿ ಇದು ಮಾಡೀನಿ ರೀ. ಅಂದ್ರೆ ಜಲ್ದಿ ಆಲಿ ಅಂತೇಳಿ ಈ ರೀತಿ ಹಾಕೀನಿ ರೀ ನಾನು. ಇದಕ್ಕೊಂದು ಸ್ವಲ್ಪ ಚಂದ ತಿರುವಾಡಿದ ಬಳಿಕ ಒಂದು ಸ್ವಲ್ಪ ಎಣ್ಣೆಗೆ ಇದು ಆದ ಬಳಿಕ ಇವಾಗ ಖಾರ ಹಾಕ್ಲತ್ತೀನಿ ನೋಡ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಖಾರ ಹಾಕಿದ್ರಿ, ಯಾಕಂದ್ರೆ ನಂಗೆ ಒಂಚೂರು ಬಾಯಿ ಬಂದದ್ರಿ. ಅಂದ್ರೆ ಬಾಯಿಗೆ ಗುಳ್ಳಿ ಬಂದೈತ್ರಿ, ಅದ್ರ ಕಲಾಗೆ ಖಾರ ಜಾಸ್ತಿ ಹತ್ತಂದ್ರೆ ಭಾಳ ಖಾರ ಹತ್ತದ್ರಿ. ಅದ್ರ ಕಲಾಗೆ ಸ್ವಲ್ಪ ಹಾಕೀನಿ ರೀ ನಾನು. ಖಾರ ಭಾಳ ಉಣ್ತೇವೆ ರೀ ಫ್ರೆಂಡ್ಸ ನಾವು. ಖಾರ ಭಾಳ ಖಾರ ತಿಂತೀವಿ ನೋಡ್ರಿ ನಾವಂತೂ. ಅಂದ್ರೆ ಏನಂತೀರಿ ನೀವು, ನನಗೆ ಅಲ್ಲಕ್ಕೆ ಬರಲ್ಲ, ಚಿಲ್ಲಿ ಪೌಡ್ರ್ ಅಂತಾರಲ್ರಿ, ಅದಕ್ಕೆ ಖಾರ ನಾವು ಭಾಳ ತಿಂತೀವಿ ರೀ. ಯಾರ್ಯಾರು ಏನೇನು ಅಂತಾರೆ ಗೊತ್ತಿಲ್ಲ ರೀ ನನಗೆ. ನಾವು ಏನು ಅಂತೀವಲ್ಲ ಅದು ಹೇಳ್ಬೇಕಾಗ್ತದೆ ರೀ. ಅದ್ರ ಕಲೆಗೆ ಖಾರ ಅಂತೀವಿ ನೋಡ್ರಿ ನಾವು. ಖಾರ ಭಾಳ ಉಣ್ತೀವಿ ರೀ. ಖಾರ ಹತ್ತಿರ ಭೀ ನಡೀತದೆ ರೀ ನಮಗೆ. ಖಾರ ಇದ್ರೆ ಮೊದಲು ಖಾರ ಬೇಕು ರೀ ನಮ್ಗೆ. ನಾವು ಈ ಚಿಕನ ಮಟನ ಏನೇ ಮಾಡಲ್ಯಾಕ್ರಿ ಫ್ರೆಂಡ್ಸ, ಭಾಳ ಖಾರ ಹಾಕ್ತೀವಿ ನೋಡ್ರಿ. ಚುಕ್ಕಳಿಗೆ ಒಂದು ಸ್ವಲ್ಪ ಕಡಿಮೆ ಹಾಕ್ತೀವಿ ರೀ, ತೆಗಿತೀವಿ ರೀ ಅವ್ರಿಗೆ. ಅಂದ್ರೆ ಹಿಂಗೆ ಸಪ್ಪಗಿದ್ದಿದ್ದೆಲ್ಲ ಕಡಿ ತೆಗಿತೀವಿ ರೀ, ಖಾರ ಜಾಸ್ತಿ ಹಾಕ್ತೀವಿ ರೀ. ಆಮೇಲೆ ಒಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕ್ಲಾಗತ್ತಿ ನೋಡ್ರಿ ಫ್ರೆಂಡ್ಸ್. ಇವಾಗ ಎಲ್ಲ ಖಾರ ಹಾಕಿ ತಿರುವಾಡದ ಬಳಿಕ
ನೀಟಾಗಿ ಒಟ್ಟು ಮಿಕ್ಸ್ ಮಾಡ್ಬೇಕಾ ಇವಾಗ ಶೇಂಗಾ ಕುಟ್ಟ ಹಾಕಿ ಮಿಕ್ಸ್ ಮಾಡತ್ತೀನಿ ರೀ. ಕೆಲ್ಸಕ್ಕೆ ಹೋಗ್ಬೇಕಲ್ರಿ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಜೀವನನೇ ನಡೆಯಂಗಿಲ್ಲ ರೀ ಫ್ರೆಂಡ್ಸ. ಇಷ್ಟು ದಿನ ಊರಾಗಿದ್ರಿ, ಮಾಮ ಹೋತಿರು, ಇವಾಗ ದುಡ್ಲೇಕರ ರೀ ಅವರು. ಅವ್ರು ದುಡ್ಯಾಕರ ಅಂತೇಳಿ ಅವ್ರ ಮೇಲೆ ಕುತ್ರ ಬರಂಗಿಲ್ಲ ರೀ ನಮ್ಗೆ. ನಾ ಕೆಲ್ಸಕ್ಕೆ ಹೋದ್ರೆ ಮ್ಯಾಲಿನ ಖರ್ಚು ನಡೀತದೆ ರೀ, ಇದಕ್ಕಂದ್ರೆ ನಡೆಯಂಗಿಲ್ಲ ರೀ ನಮ್ಮ ಖರ್ಚಾನೆ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹೈರಾಣ ಬರ್ತದೆ ರೀ ಫ್ರೆಂಡ್ಸ. ನಾನು ಮನೆಗಿದ್ದ ಅವರು ಈಗ ದುಡ್ಲೇಕರ ಎಲ್ಲಿದ್ದು ಬರ್ಬೇಕು ರೀ, ಈಗ ಏನರೇ ಮನೆಗೆ ತರಬೇಕಾದ್ರೆ ರೊಕ್ಕ ಬೇಕು ರೀ. ರೊಕ್ಕ ಬೇಕಂದ್ರೆ ಮತ್ತು ಕೆಲ್ಸಕ್ಕೆ ಹೋಗೇಬೇಕಲ್ರಿ. ಅದ್ರ ಕಾಲಾಗೆ ಹೈರಾಣ ಆದ್ರೆ ಆಗಲ್ಲಕ್ಕಿದ ಒಂದು ವರ್ಷ ಅಂತೇಳಿ ನಾನು ನಮ್ಮ ರಚ್ಚು ತೊಗೊಂಡು ಕೆಲ್ಸಕ್ಕೆ ನಡೆದೇನಿ ರೀ ಫ್ರೆಂಡ್ಸ. ಹ್ಯಾಂಗೆ ಆಗಲ್ಲ ಅಂತೇಳಿ ಅವ್ರು ದುಡ್ಲಿಕ್ಕೆ ಇದ್ದಿತ್ತಿರಂದ್ರೆ ಎಲ್ಲಿದ್ದಾರೆ ತರ್ತಿರ್ರಿ ಅವರು. ಅಂದರೆ ಎಲ್ಲರೇ ಕೆಲ್ಸಕ್ಕೆ ಹೋತಿರು, ಎಲ್ಲರೇ ಇದಕ್ಕೆ ಹಾಡಿಕೆಗೆ ಹೋತಿರ್ರಿ ಅವರು. ಈ ವರ್ಷ ಅವ್ರು ದುಡ್ಲೇಕರ ಅಂತೇಳಿ ಭಾಳ ಅಂದ್ರೆ ಭಾಳ ಹೈರಾಣ ಬಂದೈತೆ ನೋಡ್ರಿ ನಮಗಂತರೂ. ಹೇಳೇ ಬ್ಯಾಡ್ರಿ, ಅಷ್ಟಂದ್ರೆ ಅಷ್ಟು ಹೈರಾಣ ಬಂದೈತಿ. ಯಾಕೆ ಇರ್ಲಿಕ್ಕಂತೇಳಿ ನಾನು ಈ ವರ್ಷ ಗಟ್ಟಿ ಜೀವ ಮಾಡಿಕೆರೆ ದುಡ್ಯಾಕತ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ನಾನು ಇಷ್ಟು ದಿನ ಆಯಿತು ಅಂದ್ರೆ ನಮ್ಮ ರಾಯಣ್ಣ ಹುಟ್ಟಿದ ಬಳಕೂ ಕೆಲಸ ಮಾಡೀನಿ ರೀ. ನಮ್ಮ ಶಾದ ಹುಟ್ಟಿದ ಬಳಕಂತ್ರ ನಾವು ಒಟ್ಟ ಕೆಲಸನೇ ಮಾಡಿಲ್ಲ ರೀ ಫ್ರೆಂಡ್ಸ. ರಚ್ಚು ಹುಟ್ಟಿದಳು, ಆಮೇಲೆ ಶಾದ ಹುಟ್ಟಿದಳು, ಒಟ್ಟ ಕೆಲಸನೇ ಮಾಡಿಲ್ಲ ರೀ. ಏನಿಲ್ಲ ಅಂದ್ರೆ ಒಂದು 4-5 ವರ್ಷ ಐತ್ರಿ ನಾ ಕೆಲ್ಸಕ್ಕೆ ಹೋಲಾರ್ದೆ. ಈ ವರ್ಷ ಕೆಲ್ಸಕ್ಕೆ ಹೊಂಟೀನಿ ರೀ ನಾನು. ಏಕಟ್ ಹೊಂಟಿ ನೋಡ್ರಿ ಈ ವರ್ಷ ಇಲ್ಲೇ ಹೊಲ್ದಾಗಿದ್ದೀನಿ ಅಂತೇಳಿ. ಊರಾಗಿದ್ದಂದ್ರೆ ನಾ ಏನು ಹೋಗ್ತಿತ್ತಿಲ್ಲ ರೀ, ಯಾಕಂದ್ರೆ ರಚ್ಚು ತೊಗೊಂಡು ಊರಾಗ ಹೋಗೋದಾಗಲ್ಲ ರೀ. ಅದ್ರ ಕಲೆಗೆ ಇಲ್ಲಿ ಹೊಲ್ದಾಗಿದ್ದೀವಿ, ಅದ್ರ ಕಲೆ ಹೊಂಟೀವಿ ರೀ. ಪಲ್ಯ ಅಂತೂ ರೆಡಿ ಐತ್ರಿ ಫ್ರೆಂಡ್ಸ್. ಇವಾಗ ಬರ್ರಿ ದಪಾಟಿ ಮಾಡೋಣ. ಬಿಸಿ ಬಿಸಿ ದಪಾಟಿ ರೀ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ರೀ. ದಪಾಟಿ ಅಂತ ಕೇಳೇಬ್ಯಾಡ್ರಿ. ಯಾಕಂದ್ರೆ ದಪಾಟಿ ನೀವು ಟ್ರೈ ಮಾಡಿರ್ತೀರ ಇಲ್ಲ ನಂಗಂತೂ ಗೊತ್ತಿಲ್ಲ. ಇದು ಒಂದು ಸಲ ಟ್ರೈ ಮಾಡಿರಿ, ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ದಾಗ ತಿಳಿಸ್ರಿ ಹೆಂಗಾಗಿವೆ ಅಂತೇಳಿ. ಇವು ಬರೀ ಹಾಗೆ ಒಣ ದಪಾಟಿ ಮಾಡಿ ತಿನ್ನಕ್ಕೂ ಬರ್ತೈತೆ ರೀ. ಹಿಂಡಿ ಮೊಸರು ಆಗ್ಬೇಕು ರೀ ಇದ್ರ ಕೂಡ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ. ಯಾಕಂದ್ರೆ ನಮ್ಮಂತ್ರ ಅಂದರೂ ಹಿಂಡಿ ಮೊಸರು ಇಲ್ಲರಿ. ಅದ್ರ ಕಾಲಾಗೆ ನಾವಂತ್ರ ಇದ್ರೂ ಹಾಲು ಕೊಡ್ತಾರೆ ರೀ. ಅದ್ರ ನಮ್ಮ ರಚ್ಚುಗ, ಆಮೇಲೆ ರಾಧಿಕಾಗ, ಉಳ್ಳಾಕ, ಆಮೇಲೆ ಒಂದು ಸ್ವಲ್ಪ ಚಾಕ ಇದಕ್ಕೆ ಹವಾರ ಆತಾವ್ರಿ. ಅದ್ರ ಕಡೆಗೆ ನಾವು ಜಾಸ್ತಿ ಇದು ಮಾಡಂಗಿಲ್ಲ ರೀ ಮೊಸರತ್ತ. ಇವಾಗ ನೋಡ್ರಿ ತಿಡಾಕತ್ತೀನಿ ರೀ. 2 ಉಳ್ಳಿ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಒಂದು ಕಡೆಗೆ, ಆಮೇಲೆ ಉಳ್ಳಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೊಟ್ಟೆ ಉಬ್ತಾವಂತೇಳಿ ಹಿಟ್ಟು ಹಾಕ್ಯಾರೆ ಉಳ್ಳಿ ಮಾಡಿಕೊಂಡು ಇವಾಗ ಲಟಾಸಾಗತ್ತಿ ನೋಡ್ರಿ. ನಮ್ಮ ಸೋನ್ ನೋಡ್ರಿ ನಿನ್ನೆ ಅದಕ್ಕೂ ಹುಷಾರಿದ್ದಿತ್ತಿಲ್ಲ ರೀ. ಹ್ಯಾಂಗೆ ನೋಡತ್ತದ ನೋಡ್ರಿ ಎಲ್ಲರಿಗೆ. ಅದು ಅಂತರ ಭಾಳ ಅಂದ್ರೆ ಭಾಳ ಇದು ಮಾಡ್ತೈತೆ ರೀ. ನಮಗಂತ್ರ ಅದಕ್ಕೆ ಏನರ ಆಯ್ತಂದ್ರೆ ಜೀವ ನೋಡ್ರಿ ನಮಗೆ ಒಟ್ಟ ಕೇಳಂಗಿಲ್ಲ ರೀ, ಅಷ್ಟು ಹಳಾಳಾಗ್ತದ. ಅದಕ್ಕೆ ಹೊಸ ಆಗಿತ್ತು ರೀ. ನಾನು ದಪಾಟಿ ಮಾಡತ್ತಿದ್ದಲ್ಲ, ಸ್ಮೆಲ್ ಬರಾಕತ್ತಿತ್ತು ರೀ. ಅದಕ್ಕೆ ಜಲ್ದಿ ಬಂದದ್ರಿ ಅದು ನನ್ನ ಬಲ್ಲಿ ದಪಾಟಿ ಹಾಕ್ತಾರೇನಿಲ್ಲ ಅಂತೇಳಿ. ಅದಕ್ಕೆಲ್ಲ ಏನೋ ಮಾಡಿತಿಲ್ಲ ರೀ ಫ್ರೆಂಡ್ಸ. ಮಾಡೋಣ ಹಾಕ್ಬೇಕಂತೇಳಿ ಅದಕ್ಕೂ ಅಲ್ಲೇ ಕುಂದ್ರಿಸ್ಕೊಂಡು ಕೂತಿತ್ತು ರೀ. ಅದನ್ನು ಆ ಕಡ್ದವ ಮಗನ ಈ ಕಡ್ದವ ಮಗನ ಆ ಕಡೆ ಓಡಾಡ್ತದ್ರಿ. ಅದನ್ನು ನಾವು ಒಟ್ಟು ಬಿಸಿ ರೊಟ್ಟಿ ಮಾಡಲಿ, ಬಿಸಿ ಚಪಾತಿ ಮಾಡಲಿ, ಏನೇ ಮಾಡಲಕ್ರಿ ಫ್ರೆಂಡ್ಸ, ನನ್ನ ಬಲ್ಲೇ ಬರ್ತೈತೆ ರೀ ಅದು. ನಾ ಹಾಕತನ ಇದು ಮಾಡಂಗಿಲ್ಲ ರೀ. ನಾ ಯಾವಾಗ ಹಾಕ್ತೀನಲ್ರಿ ಅವಾಗೇ ನಾನು ಬಿಟ್ಟು ಹೋಗ್ತದ್ರಿ ಅದು. ಅಲ್ಲಿ ತನಕ ಹೋಗಂಗಿಲ್ಲ ರೀ. ಅದಕ್ಕಲಾಗೆ ಅದು ಹಂಗೆ ಕೂತದ ಅಂತೇಳಿ ನಾನು ಲಟಾಸಾಗತ್ತಿದ್ರಿ. ಆ ಕಡೆ ಹೋಗಿ ಸೋನಿ ಏನನ ಹೋಗ್ತದ್ರಿ. ಅದಕ್ಕೆ ಹೆಸರು ಸೋನಿ ಅಂತೇಳಿ ಇಟ್ಟಿವಲ್ರಿ. ಈಗ ರಾಟಿ ಬಿದ್ದದ್ರಿ ನಮಗೂ. ಸೋನಿ ಏನನ ಅದನ್ನು ನೋಡ್ತದ್ರಿ ನಮ್ಗೆ. ಇದು ಒದ್ರನ ಅದು ಹಿಂಗೆ ನಾವು ಯಾರಿಗೆ ನಮ್ಮ ಶಾದುಗೆ ಒದರ್ದೇವ್ರ ಶಾದು ಅಂತೇಳಿ ಒದರ್ತೇವಲ್ರಿ, ಆಕೆ ಹೆಂಗೆ ನೋಡ್ತಾಳಲ್ರಿ ಅದನ್ನು ಹಾಗೆ ನೋಡ್ತದ್ರಿ ಸೋನಿ ಅಂತೇಳಿ ಒದ್ರನ. ಅದಕ್ಕೆ ಹೆಸರು ಹಾಕಿಬಿಟ್ಟಿವ್ರಿ ನಾವು. ಇವಾಗ ನೋಡ್ರಿ ಬಿಸಿ ಬಿಸಿ ದಪಾಟಿ ಹಾಕಿದ್ರಿ. ತಳ್ಳಗಾಗೈತವ್ರಿ ಬಿಸಿ ದಪಾಟಿ ಅಂತೂ ಚಂದ ಆತಾವ್ರಿ. ಇವು ತಳಗೆ ಮಾಡಿದ್ರೆ ನಡಿತಾವ್ರಿ, ದಪ್ಪ ಮಾಡಿದ್ರೆ ನಡಿತಾವ್ರಿ. ದಪಾಟಿನೇ ಇರ್ತಾವ್ರಿ. ನೀವು ಯಾವ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ರೀ. ಈ ರೀತಿ ದಪಾಟಿ ಚಂದ ಹತ್ತಾವ್ರಿ, ಟೇಸ್ಟ್ ಹತ್ತವು. ಪಲ್ಯ ಇದ್ದಿತ್ತಿಲ್ಲ ಅಂದ್ರೆ ಪಟ್ಕನೆ ಈ ರೀತಿ ದಪಾಟಿ ಹಿಟ್ಟು ಕಲಿಸ್ಕೊಂಡು ಮಾಡ್ಕೊಂಡ್ರೆ ಭಾರಿ ಬರ್ತಾವೆ ನೋಡ್ರಿ. ಅದಕ್ಕಲಾಗೆ ನಾ ಇವತ್ತು ಮಾಮನೂ ಕೇಳಿರಿ ಎಷ್ಟೋ ದಿನ ಆಯಿತು. ಆಮೇಲೆ ಇವತ್ತು ಹಚ್ಚಿ ಉಳ್ಳಾಗಡ್ಡಿ ತಪ್ಪಲು ಇತ್ತತ್ತೆ ಮಾಡೀನಿ ರೀ ಫ್ರೆಂಡ್ಸ. ಇವ್ರೇನಪ್ಪ ಸರ್ಕ ಅದೇ ಹೇಳಾಕತ್ತಾರ ಅಂತ ಹೇಳಬೇಡ್ರಿ. ಯಾಕಂದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ರೀ. ಅದಕ್ಕೆ ನನಗೇನು ತಿಳಿತದಲ್ರಿ ಅಷ್ಟು ಹೇಳತ್ತೀನಿ ರೀ ನಾನು ಫ್ರೆಂಡ್ಸ. ನೋಡಿರಿ ದಪಾಟಿ ಅಂತ ರೆಡಿ ಆಲತ್ತು. ಈಗ ದಪಾಟಿ ಮಾಡಿ ಎಲ್ಲ ಬಟ್ಟೆ ಭಾಂಡೆ ಮಾಡಿ ಕಸ ಹುಡುಗಿ ಎಲ್ಲ ಮಾಡಿ ಹೋಗ್ಬೇಕಾದ್ರೆ ರೀ ಲೇಟ್ ಆಗ್ತದೆ ರೀ. ನಮ್ಮ ರಚ್ಚು ಜಳಕ ಮಾಡಿಳ್ರಿ. ಅದ್ರ ಶಾದು ಇನ್ನೂ ಜಳಕ ಮಾಡಿತಿಲ್ಲ. ಅವರಿಗೆಲ್ಲ ಜಳಕ ಮಾಡಿಸ್ಬೇಕು ರೀ ಫ್ರೆಂಡ್ಸ. ಅವ್ರಿಗೆ ಜಳಕ ಮಾಡಿ ಹಿಂದ್ರ ಕಡೆ ಎಲ್ಲ ಬಟ್ಟೆ ಒಗೆದು ಭಾಂಡೆ ತಿಕ್ಕಿ ಕಸ ಹುಡುಗಿ ಎಲ್ಲ ಮಾಡಿಟ್ಟು ಹೋಗ್ತೀನಿ ರೀ ನಾನು. ಯಾಕಂದ್ರೆ ಏನೂ ಇಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಬಂದು ಹೊತ್ತು ಮುಳುಗಿ ನನಗೆ ಮಾಡೋದು ಆಗಂಗಿಲ್ಲ ರೀ ಫ್ರೆಂಡ್ಸ. ಅದ್ರ ಕಲೆಗೆ ಹೀಗೆ ಎಲ್ಲ ಮಾಡಿ ಹೋಗ್ತೀನಿ ರೀ. ಹೊತ್ತು ಮುಣಗಾಳಿಗೆ ಬರುವುದೇ ಅಲ್ಲಿದೆ 5:15 ಬಿಡ್ತೇವೆ ರೀ. 5:30 6 ಆಗ್ತದೆ ರೀ. ನೋಡಿರಿ ಎಷ್ಟು ಭಾರಿ ಎಷ್ಟು ಚಂದ ಅಂತ ಚಪಾತಿಗೆ ಅಂತೇಳಿ ದಪಾಟಿ. ನಮ್ಮ ಸೋನಿ ನೋಡಿರಿ ನಾ ಇನ್ನೂ ಇದು ತೋರ್ಸಾಕತ್ತೀನಿ, ಅದು ತಿನ್ನೋಕ್ಕೆ ಬರಾಕತ್ತದ ರೀ. ನೋಡಿರಿ ಇಲ್ಲಿ ಒಂದು ಮುಟ್ಟಿಗೆ ಹಿಡಿದ್ರೆ ಮೆತ್ತಗೆ ಎಷ್ಟು ಚಂದಾಗಿ ಅಂತೇಳಿ. ಅದಕ್ಕೆ ನಮ್ಮ ಸೋನಿ ಭಾಳ ಇದು ಮಾಡತ್ತಿದ್ರಿ. ಅದಕ್ಕೆ ದಪಾಟಿ ಹಾಕಿದ್ರಿ ನಾನು ಅಲ್ಲಿ ಹಾಕಿನಿ. ಅದು ಹೋಲಿಲ್ರಿ, ನನ್ನ ಕೈ ಮುಸಿ ನೋಡತ್ತಿದ್ರಿ. ಅದಕ್ಕೆ ಆಮೇಲೆ ತಳಗೆ ಹಾಕಿ ಇದು ಕೈಯಾಗ ಹಿಡಿದ್ರಿ. ಕೈಯನ್ನು ತಳಗೆ ಬಿತ್ತು ಮತ್ತು ಅದು ಅಲ್ಲಿ ಹಾಕೋಣ ಆ ಕಡೆ ಹೋಯ್ತು ರೀ. ಅದಕ್ಕೆ ಒತ್ತಿ ಕೊಟ್ರಿ ಆ ಕಡೆ ಹೋಗಿ ತಿಲ್ಲಾಗತ್ರಿ ಅದನ್ನು. ಮತ್ತೀಗ ಇದೆಲ್ಲ ಮಾಡ್ಕೊಂಡು ನಾನು ದೊಂತಿಗೆ ಹೋಗ್ಬೇಕು ರೀ ಫ್ರೆಂಡ್ಸ್. ನಮ್ಮ ರಚ್ಚಗೆ ತೊಗೊಂಡು ಒಂದು ಸ್ವಲ್ಪ
ಮಧ್ಯಾಹ್ನ ಕಡೆಗೆ ಆಮೇಲೆ ಸಂಜೆ ಕಡೆಗೆ ನಾನು ದೌಂತಿಗೆ ಹೋಗೋ ಮತ್ತಿಗೆ ಲಾಗ್ ಸ್ಟಾರ್ಟ್ ಮಾಡೋದಾಗಲಿಲ್ಲ ರೀ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ. ಇವಾಗ ನೋಡಿರಿ ರಾತ್ರಿ 8:30 9 ಆಗತ್ತೈತೆ ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಇವಾಗ ನೋಡಿರಿ ನಾನು ನಮ್ಮ ಮಾಮ ಆಮೇಲೆ ನಮ್ಮ ರಚ್ಚು ಉರಿ ಕಾಸ್ಕೊಳಕತ್ತೀವಿ ರೀ. ನಮ್ಮ ಮಾಮನೂ ನೋಡಿರಿ ಇಲ್ಲಿ ಬಂದು ನೋಡಿರಿ. ಅದು ನಾವು ಕುರ್ಚಿ ಮೇಲೆ ಕೂತಿದ್ದೇವೆ ರೀ. ಬಾಟ್ಲಿ ಹಾಕಿರೇನು ಒಳಗೆ ಸಿಡಿತ್ರಿ ಅದು. ಬೂಚಣ್ ಹಾಕಿರೇನು ರೀ ಅದಕ್ಕಂದ್ರೆ ಡಕ್ಕಣ ಹಾಕಿರೇನು ರೀ ಅದು ಸಿಡಿತ್ರಿ. ಅದ್ರ ಕಾಲಾಗ ಎದ್ದು ಬಂದು ಇಲ್ಲಿ ನಿಂತೇವ್ರಿ. ಮಾಮನ ಅಂದರು ಹೋರಿ ನೀವು ಮನೆಗೆ ನಾ ಕುಂದಿರ್ತೀನಿ ಅಂದ. ನಾವು ಒಂದು ಜರ ಕಾಸ್ಕೊಂಡಿದ್ದೇವೆ ರೀ. ಕಾಸ್ಕೊಂಡು ಮಾಡಿ ಹೊಂಟಿದ್ದೇವೆ ರೀ. ಮಧ್ಯಾಹ್ನ ಕಡೆಗೆ ಲಾಗ್ ಮಾಡೋದು ಆಗಲಿಲ್ಲ ರೀ ನನಗೆ. ಇವಾಗ ಸ್ಟಾರ್ಟ್ ಮಾಡೀನಿ ನೋಡಿರಿ. ಇಲ್ಲೇ ನಿಂತಾರ ನೋಡ್ರಿ ಅವರು. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಫ್ರೆಂಡ್ಸ. ಮತ್ತೆಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ರೀ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡ್ತೀವಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.